ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೈನ್ ಇನ್ ದ ಫಾರ್ಮ್ ಫಾರ್ ವೆಲ್ತ್, ಪ್ರಾಸ್ಪೆರಿಟಿ, ಮನಿ ಆ್ಯಂಡ್ ಪ್ರೆಸ್ಟೀಜ್. ನಿಮ್ಮ ಹಸ್ತದಲ್ಲಿ ಯಾವ ರೀತಿಯ ಆಸ್ತಿಯ ಚಿಹ್ನೆಗಳು, ಐಶ್ವರ್ಯದ ಚಿಹ್ನೆಗಳು, ಹಣಕಾಸಿನ ಚಿಹ್ನೆಗಳಿದೆ ಎಂಬುದನ್ನು ನೀವು ಒಮ್ಮೆ ತಿಳಿದುಕೊಳ್ಳಿ. ಆಕಸ್ಮಿಕವಾಗಿ ನಿಮಗೆ ಹಣಕಾಸು ಹರಿದು ಬರುತ್ತದೆ. ಅದು ಯಾವ ಚಿಹ್ನೆಗಳು, ಅದನ್ನು ಹೇಗೆ ತಿಳಿಯುವುದು ಎಂಬುದನ್ನು BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಈ ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗುತ್ತದೆ. ಅಂದರೆ ನಿಮ್ಮ ಹಸ್ತವನ್ನು ನೋಡಿ, ನಿಮ್ಮ ಹಸ್ತದಲ್ಲಿ ಯಾವ ರೀತಿಯ ಐಶ್ವರ್ಯದ ಚಿಹ್ನೆಗಳಿವೆ, ಹಣಕಾಸಿನ ಚಿಹ್ನೆಗಳಿವೆ, ಯಾವ ರೀತಿ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದನ್ನು ತಿಳಿದುಕೊಂಡಾಗ ನಿಮಗೆ ಸಂತೋಷವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂತಹ ವಿಚಾರಗಳನ್ನೆಲ್ಲ ತಿಳಿಸಿಕೊಡುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಸುದ್ದಿ ಬರುತ್ತದೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನೀವು ಜೀವನಕ್ಕೆ ಯಾವುದು ಬೇಕು ಎಂಬುದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನೀವು ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮಗೆ ನಿಮ್ಮ ಭವಿಷ್ಯ ತಿಳಿಯಬೇಕೇ ಅಂತಹ ಏನೋ ವಿಚಾರಗಳಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಮುಂದೇನು ಮಾಡಬೇಕು, ಹೇಗೆ ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡಲಾಗುತ್ತೆ. ಅದರಂತೆ ನಡೆದುಕೊಂಡರೆ ನಿಮ್ಮ ಭವಿಷ್ಯವು ತಿಳಿಯಲು ಸಾಧ್ಯವಾಗುತ್ತದೆ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಏನೆಂದರೆ ನಮ್ಮ ಹಸ್ತದಲ್ಲಿ ಹಲವು ವೆಲ್ತ್ ಅಂದರೆ ಐಶ್ವರ್ಯದ ಚಿಹ್ನೆಗಳಿವೆ. ಆ ಚಿಹ್ನೆಗಳು ಯಾವುವು, ಯಾವ ರೀತಿ ನಿಮಗೆ ಐಶ್ವರ್ಯ ಬರುತ್ತೆ ಎಂಬುದನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕಂತ ನಿಮಗೆ ಗೊತ್ತಾಗುತ್ತದೆ. ಅದಕ್ಕಾಗಿ ನಾವು ಈಗ ಯಾವ ಪರ್ವ ಹಸ್ತದ ಮಧ್ಯದಲ್ಲಿರುತ್ತದೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುವಂತಹ ಇದನ್ನು ನಾವು ರಾಹುಪರ್ವ ಅಂತೀವಿ. ರಾಹುಪರ್ವದಲ್ಲಿ ಇಲ್ಲಿ ಭಾಗ್ಯರೇಖೆ ನೋಡಿ, ಭಾಗ್ಯರೇಖೆ ಎಲ್ಲಿಂದ ಹೊರಟಿದೆ ಗೊತ್ತಿಲ್ಲ, ಇಲ್ಲಿಂದ ಬಂದು ಇಲ್ಲಿ ಬಂದಿದೆ, ಇಲ್ಲಿ ಬಂದು ನಿಂತೋಗಿದೆ, ಮುಂದಕ್ಕೆ ಭಾಗ್ಯರೇಖೆ ಇಲ್ಲ. ಹೀಗಿದ್ದಾಗ ಏನು, ಆದರೆ ಇಲ್ಲಿಂದ ಮತ್ತೊಂದು ಭಾಗ್ಯರೇಖೆ ಹೊರಟಿರುತ್ತೆ. ಹೀಗೆ ಭಾಗ್ಯರೇಖೆ ಹೊರಟರೆ ಈಗ ಇಲ್ಲಿ ಕಟ್ಟಾಗಿ ಇಲ್ಲಿಂದ ಭಾಗ್ಯರೇಖೆ ಬೇರೆ ಒಂದು ಭಾಗ್ಯರೇಖೆ ಹೊರಟಿದ್ದರೆ ಧನಾಭಿವೃದ್ಧಿ ಆಗುತ್ತದೆ. ಧನಾಭಿವೃದ್ಧಿ ಆಗುತ್ತೆ ಅಂದರೆ ಯಾವ ರೀತಿ, ನೀವು ಶೇರ್ನಲ್ಲಿ ಹೂಡಿಕೆ ಮಾಡಿರ್ಬೋದು, ಆ ಶೇರು ಹೆಚ್ಚಿನ ಬೆಲೆಗೆ ನೀವು 100 ರೂಪಾಯಿ ಹಾಕಿದರೆ 300 ರೂಪಾಯಿಗೆ ವ್ಯಾಪಾರ ಆಗಿರ್ಬೋದು. ಆವಾಗ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಇಲ್ಲ ನೀವು ಯಾವುದಾದ್ರು ವ್ಯವಹಾರದಲ್ಲಿ ತೊಡಗಿಕೊಂಡಿರ್ತೀರಿ, ಆ ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿರದಂತಹ ರೀತಿಯಲ್ಲಿ ನೀವು ವ್ಯವಹಾರದಿಂದ ಬರ್ಬೋದು. ಅಥವಾ ನೀವು ಮದುವೆ ಆದಮೇಲೆ ನಿಮ್ಮ ಸಂಗಾತಿ ಕಡೆಯಿಂದ ಹೆಚ್ಚಿನ ಆಸ್ತಿ ಬಂದು ಸೇರುವ ಸಾಧ್ಯತೆ ಇದೆ. ಹೀಗೆ ನೀವು ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಬಡ್ತಿ ಪಡೆದು ಹೆಚ್ಚಿನ ಆದಾಯ ಬರುವಂತಹ ಸಾಧ್ಯತೆ ಇದೆ. ಹೀಗೆ ರೀತಿ ಹಲವಾರು ರೀತಿಯಲ್ಲಿ ನಿಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸು ಬಂದು ಸೇರುವಂತಹ, ಆಸ್ತಿ ಬಂದು ಸೇರುವಂತಹ, ಧನಾಭಿವೃದ್ಧಿ ಆಗುವಂತಹ ಸಾಧ್ಯತೆ ಈ ರೀತಿಯ ಭಾಗ್ಯರೇಖೆ ಎಲ್ಲಿಂದ ಹೊರಟು ಇರುತ್ತದೆ ಅಂದರೆ ಕಂಕಣದಿಂದ ಹೊರಟು ಇಲ್ಲಿ ಬಂದು ಇಲ್ಲಿ ಕಟ್ಟಾಗಿರುತ್ತದೆ. ಕಟ್ಟಾಗಿದಾಗ ಬೇರೆ ಇನ್ನೊಂದು ರೇಖೆ ಅದಕ್ಕೆ ಸಮಾನಾಂತರವಾಗಿ ಮತ್ತೆ ಮೇಲೆ ಹೋಗಿರುತ್ತದೆ. ಇಂಥ ಇದ್ದಾಗ ನಿಮಗೆ ಈ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಥವಾ ಸ್ವಲ್ಪ ತಡವಾಗಿ ಆದರೂ ನಿಮಗೆ ಧನಾಭಿವೃದ್ಧಿಯಾಗುತ್ತದೆ. ಹಾಗೆ ಚಂದ್ರಪರ್ವದಿಂದ ನೇರವಾಗಿ ಗುರುಪರ್ವಕ್ಕೆ ಸಾಗಿರುವ ಏನೆಂದರೆ ಇನ್ನು ನೀವು ನೋಡಿ, ಇಲ್ಲಿ ನೀವು ನೋಡಿರ್ತೀರಿ, ಈಗ ನೀವು ನೋಡಿದ್ದು ಈ ರೀತಿಯ ಒಂದು ಗೆರೆಯನ್ನು ಈಗ ನಾನು ಹೇಳ್ತೀನಿ ನಿಮಗೆ. ಈ ಚಂದ್ರಪರ್ವದಿಂದ ಇದು ನಿಮಗೆ ಗೊತ್ತಿದೆ, ಇದೇ ಚಂದ್ರಪರ್ವ. ಈ ಚಂದ್ರಪರ್ವದಿಂದ ಹೊರಟು ಹೀಗೆ ಗುರುಪರ್ವಕ್ಕೆ ನಿಮ್ಮ ಭಾಗ್ಯರೇಖೆ ಹೋಗಿದ್ದರೆ ಎಲ್ಲಿಂದ ಹೊರಟೆ, ಇಲ್ಲಿಂದ, ಇದು ಚಂದ್ರಪರ್ವ. ಚಂದ್ರಪರ್ವದಿಂದ ಹೊರಟು ಗುರುಪರ್ವಕ್ಕೆ ಬಂದಿದ್ದರೆ ಆವಾಗ ಇದು ರಾಹುಪರ್ವ, ರಾಹು. ಹಾಗೆ ನೀವು ಹೊರಟಿದ್ದರೆ ಹೀಗೆ ಬಂದಾಗ
ಇಲ್ಲಿ ನೋಡಿ, ಈ ರಾಹು ಪರ್ವ ಇಲ್ಲಿವರೆಗೂ ಬರುತ್ತೆ. ಈ ರಾಹು ಪರ್ವದಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಆಗಿದೆ. ಯಾವುದು? ನಿಮ್ಮ ವಿದ್ಯಾರೇಖೆ ಅಥವಾ ಜ್ಞಾನರೇಖೆ ಇಲ್ಲಿ ಕ್ರಾಸ್ ಆಗಿರುತ್ತೆ. ಎಲ್ಲಿ ಕ್ರಾಸ್ ಆಗಿದೆ? ಈ ಶನಿ ಪರ್ವದ ಶನಿ ಪರ್ವದ ಕೆಳಗೆ ಕ್ರಾಸ್ ಆಗಿರುತ್ತೆ. ಆವಾಗ ಹೀಗಿದ್ದಾಗ ಕ್ರಾಸ್ ಮಾಡಿದರೆ ನಿಮಗೆ ಅನಿರೀಕ್ಷಿತವಾಗಿ ಧನಲಾಭವಾಗುತ್ತದೆ. ಅನಿರೀಕ್ಷಿತವಾಗಿ ಲಾಟ್ರಿ ಹೊಡಿಬೋದು, ಅಥವಾ ಯಾವುದಾದ್ರೂ ಆಸ್ತಿ ಬಂದು ಸೇರ್ಬೋದು. ಆಸ್ತಿಯಿಂದ ನಿಮಗೆ ಲಾಭ ಬರ್ಬೋದು, ಭೂಮಿಯಿಂದ ಲಾಭ ಬರ್ಬೋದು. ನೀವು ಟೊಮಾಟೊ ಈಗ 100 ರೂಪಾಯಿ ಟೊಮಾಟೊ ಈಗ 5 ರೂಪಾಯಿ 10 ರೂಪಾಯಿ ಇದ್ದಿದ್ದು ಇದ್ದಕ್ಕಿದ್ದಾಗೆ 100 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು. ಹಾಗೆ ಅಥವಾ ಯಾವುದೇ ಬೆಳೆ ಇಟ್ಟಾಗ ನಿಮಗೆ ಹೆಚ್ಚಿನ ಲಾಭ ಬಂದು ನಿಮಗೆ ಲಾಭ ಬರುತ್ತೆ. ಅದನ್ನೇ ಈ ರೀತಿ ಇದ್ದಾಗ ಅಂಥವರಿಗೆ ಅವರು ಇದ್ದಕ್ಕಿದ್ದಾಗೆ ಶ್ರೀಮಂತರಾಗುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಮಾಡ್ತಾ ಉದ್ಯೋಗದಿಂದ ನಿಮಗೆ ಹೆಚ್ಚಿನ ಲಾಭ ಬರುತ್ತದೆ. ಅಥವಾ ಆ ರೀತಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಸಿಂದ ಹೆಚ್ಚಿನ ಲಾಭ ಬರುತ್ತದೆ. ಆ ರೀತಿಯ ಲಾಭ ಬರುವಂತಹ ಒಂದು ಸಾಧ್ಯತೆ ಈ ಥರ ಚಂದ್ರಪರ್ವದಿಂದ ಹೊರಟು ಅದು ಗುರುಪರ್ವಕ್ಕೆ ಹೋಗಿರುವಂಥ ಒಂದು ಭಾಗ್ಯರೇಖೆ. ಇದು ಭಾಳ ಅಪೂರ್ವವಾಗಿರುತ್ತೆ. ಇನ್ನು ನೋಡಿ, ಈಗ ಆಯುಷ ರೇಖೆ ಇದೆ ನೋಡಿ. ಆಯುಷ ರೇಖೆಯನ್ನು ನಾವು ಇದು 2 ಆಯಿತು. ಇನ್ನು ಆಯುಷ ರೇಖೆ ನೋಡಿ, ಆಯುಷ ರೇಖೆ ನೋಡೋಣ. ಆಯುಷ ರೇಖೆ ನೋಡಿ ಹೀಗಿರುತ್ತೆ. ಈ ಆಯುಷ ರೇಖೆ ನೋಡಿ ಕೊನೆಯಲ್ಲಿ ಹೆಂಗೆ ಬರುತ್ತೆ? ಈ ಚಂದ್ರಪರ್ವಕ್ಕೆ ಹೀಗೆ ಒಂದು ರೇಖೆ ಹೋಗಿರೋದು. ಇಲ್ಲಿಯಾದರೂ ಹೋಗಿರ್ಬೋದು, ಹಿಂಗಾದರೂ ಹೋಗಿರ್ಬೋದು, ಹೆಂಗಾದರೂ ಹೋಗಿರ್ಬೋದು. ಚಂದ್ರಪರ್ವಕ್ಕೆ ಈ ಭಾಗ್ಯರೇಖೆ, ಈ ಆಯುಷ ರೇಖೆಯಿಂದ ಒಂದು ರೇಖೆ ಹೋಗಿರೋದು. ಹೀಗೆ ಹೋಗಿದ್ದರೆ ಹುಟ್ಟಿದ ಊರನ್ನು ಬಿಟ್ಟು ನೀವು ಎಲ್ಲಿ ಹುಟ್ಟಿರ್ತೀರೋ ಆ ಊರನ್ನು ಬಿಟ್ಟು ದೂರದ ಊರಿಗೆ ಹೋಗಿ, ವಿದೇಶಕ್ಕಾದರೂ ಹೋಗ್ಬೋದು, ಅಥವಾ ಬೇರೆ ರಾಜ್ಯಕ್ಕಾದರೂ ಹೋಗ್ಬೋದು, ಅಥವಾ ದೂರದ ಪಟ್ಟಣಕ್ಕಾದರೂ ಸಿಟಿಗಾದರೂ ಹೋಗ್ಬೋದು. ಹೋಗಿ ಅಲ್ಲಿ ನೆಲೆಗೊಂಡದ್ದು. ನೀವು ಹುಟ್ಟಿದ ಊರಲ್ಲಿ ಏನು ಮಾಡಿದ್ರೂ ನೀವು ಕೈ ಹತ್ತೋದಿಲ್ಲ, ನಿಮಗೇನು ಲಾಭ ಬರೋದಿಲ್ಲ, ನೀವು ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ನೀವು ವಿದೇಶಕ್ಕಾಗಲಿ ಅಥವಾ ದೂರದ ಊರಿಗಾದರೂ ಹೋಗಿ ನೀವು ದುಡಿಯಲು ಆರಂಭಿಸಿದರೆ ನಿಮಗೆ ಹೆಚ್ಚಿನ ಧನಲಾಭವಾಗುವುದು. ನೀವು ನಿರೀಕ್ಷಿಸಿರದ ರೀತಿಯಲ್ಲಿ ನೀವು ಹಣವನ್ನು ಗಳಿಸಬಹುದು, ಧನಾಭಿವೃದ್ಧಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ವಿದೇಶಕ್ಕೂ ಹೋಗಿ ದುಡಿಯುವಂಥ ಸಾಧ್ಯತೆಗಳು ಕಂಡುಹಿಡಿಯುವ. ಅಲ್ಲದಿದ್ದರೆ ವಿದೇಶದಿಂದ ನೀವು ರಫ್ತು ಮಾಡಿ ಅಥವಾ ಆಮದು ಮಾಡಿ ನೀವು ವ್ಯಾಪಾರವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಿರಬಹುದು. ಅಂಥ ಸಾಧ್ಯತೆ ನಿಮ್ಮಲ್ಲಿ ಕಂಡುಬರುತ್ತೆ. ನಿಮಗೆ ಹುಟ್ಟಿದ ಊರಿನಲ್ಲಿ ಮಾತ್ರ ನೀವು ಇದ್ದು ಈ ರೀತಿ ಇದ್ದಾಗ, ಹುಟ್ಟಿದ ಊರಿನಲ್ಲಿ ಇದ್ದು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಬೇರೆ ಊರಿಗೆ ಹೋದರೆ ನಿಮಗೆ ಹೆಚ್ಚಿನ ಧನಲಾಭವಾಗುವುದು. ಇನ್ನು ಸೂರ್ಯ ಬೆರಳ ನೋಡಿ, ನಾವು ಇನ್ನು ಇದು ಆಯಿತು. ಈಗ ನೋಡಿ, ಗೊತ್ತು ಇದು ಸೂರ್ಯ ಪರ್ವ. ಇಲ್ಲಿ ಹಿಂಗೆ ಒಂದೇ ರೇಖೆ ಇರಬೇಕು. ಸೂರ್ಯರೇಖೆ ಒಂದೇ ರೇಖೆ ಇದ್ದರೆ ಮಾತ್ರ ಸಾಲದು. ಈ ಚಂದ್ರ ಈ ಸೂರ್ಯ ಮತ್ತು ಇದರ ಮಧ್ಯದಲ್ಲಿ, ಅಂದರೆ ಇದು ಶನಿ ಬೆರಳು, ಶನಿ ಹಾಗೂ ಸೂರ್ಯ ಬೆರಳ ಇಲ್ಲಿ ಹೀಗೊಂದು ಗೆರೆ, ಈ ಶನಿ ರೇಖೆ. ಹೀಗೆ ರೇಖೆಗಳಿದ್ದಾಗ ಸೂರ್ಯ ರೇಖೆ ಈಗ ಒಂದೇ ಇರಬೇಕು. ಅದು ಅಲ್ಲಿ ಅಡ್ಡಗೆಡ್ಡೆ ಗೆರೆಗಳು ಬಂದಿರಬಾರ್ದು, ಸರಿಯಾಗಿ ಎದ್ದು ಕಾಣ್ತಿರಬೇಕು. ಈ ರೀತಿಯ ಒಂದು ಇದ್ದಾಗ ಸೂರ್ಯ ಬೆರಳು ನೇರವಾಗಿದ್ದರೆ ಹಾಗೂ ಶನಿ ಮತ್ತು ಸೂರ್ಯ ರೇಖೆಗಳು ಮಧ್ಯದಲ್ಲಿ ಶನಿ ಬೆರಳು ಇದ್ದರೆ, ಶನಿ ರೇಖೆ ಈ ಸೂರ್ಯ ರೇಖೆ, ಇದು ಶನಿ ರೇಖೆ ಇದ್ದರೆ ನೀವು ಯಾವುದಾ ರೀತಿಯಲ್ಲಿ ಏನಾದರೂ ಕೆಲಸ ಮಾಡಿದರೆ ನಿಮಗೆ ಹೆಸರು ಕೀರ್ತಿ ಬರುತ್ತದೆ, ಜೊತೆಗೆ ಧನಾಭಿವೃದ್ಧಿ ಆಗುತ್ತದೆ. ನೀವು ಕಲಾವಿದರಾಗಿ ಹೆಸರು ಮಾಡ್ಬೋದು, ಇಲ್ಲ ನೀವು ಸಾಹಿತಿಗಳಾಗಿ ಹೆಸರು ಮಾಡ್ಬೋದು, ಕೀರ್ತಿ ಬರುತ್ತೆ, ಅದ್ರ ಜೊತೆ ಧನಾಭಿವೃದ್ಧಿ ಆಗುತ್ತೆ. ನೀವು ಗಾಯಕರಾಗಿ ಹಾಡು ಸಂಗೀತದಲ್ಲಿ ಹೆಸರು ಮಾಡ್ಬೋದು. ಹೀಗೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಹೆಸರು ಬರುತ್ತೆ, ಧನಾಭಿವೃದ್ಧಿ ಆಗುತ್ತದೆ.
ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಿ. ಈ ರೀತಿಯ ಗೆರೆಗಳಿದ್ದರೆ ಇದು ಒಂದು ಗೆರೆ ಹೀಗಿರಬೇಕು, ಇದು ಒಂದು ಗೆರೆ ಹೀಗಿರಬೇಕು. ಹೀಗಿದ್ದಾಗ ನಿಮ್ಮಲ್ಲಿ ಅಂತಹ ಧನಾಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಶನಿ ಬೆರಳು ಮತ್ತು ಸೂರ್ಯ ಬೆರಳಿನ ಮಧ್ಯದಲ್ಲಿ ಒಂದು ಗೆರೆ, ಆಮೇಲೆ ಇಲ್ಲಿ ಸೂರ್ಯರೇಖೆ ಎರಡೂ ನಿಮಗೆ ಚೆನ್ನಾಗಿದ್ದರೆ ಹಾಗೆ ನೀವು ಆಗ್ಬೋದು ಅಂತ. ಇನ್ನು ನಿಮಗೆ 5ನೇದಾಗಿ ಈಗ ಭಾಗ್ಯರೇಖೆ ಮತ್ತು ಇದನ್ನು ನಾವು ಹೇಳಿ ಆಯಿತು. ಈಗ ನಾವು ಇನ್ನೊಂದು ವಿಷಯ ತಿಳ್ಕೊಳ್ಳೋಣ. ಈಗ ನೋಡಿ, ಇದು ನಿಮಗೆ ಗೊತ್ತಿದೆ, ಇದು ಭಾಗ್ಯರೇ, ಇದು ಜ್ಞಾನರೇಖೆ, ಇದು ಹೃದಯ ರೇಖೆ. ಈಗ ನೋಡಿ ನಿಮಗೆ ಹೀಗೆ ಇದು ಭಾಗ್ಯರೇಖೆ. ಈಗ ಇಲ್ಲಿಂದ ಈ ರೇಖೆ ಆರೋಗ್ಯ ರೇಖೆ ಅಂತೀವಿ ನಾವು. ಈ ರೇಖೆ ಹೀಗೆ ಹೋದಾಗ ನೋಡಿ, ಇಲ್ಲಿ ಒಂದು ತ್ರಿಕೋಣ ಏರ್ಪಟ್ಟಿದೆ. ಈ ಒಂದು ತ್ರಿಕೋಣ, ಇಲ್ಲಿ ಒಂದು ತ್ರಿಕೋಣ ಬರುತ್ತೆ. ಇದನ್ನು ಮನಿ ಟ್ರಯಾಂಗಲ್ ಅಂತೀವಿ. ಯಾವುದಂದರೆ ಇಲ್ಲಿ ಈ ರೇಖೆ, ಈ ಆರೋಗ್ಯ ರೇಖೆ ಅಥವಾ ಈ ಬುಧ ರೇಖೆ ಅಂತಲೂ ಹೇಳ್ಬೋದು ನೀವು. ಆ ರೇಖೆನೂ ಈ ಭಾಗ್ಯರೇಖೆ ಮತ್ತು ಜ್ಞಾನ ರೇಖೆ ಸೇರಿ ಒಂದು ಟ್ರಯಾಂಗಲ್. ಅದು ಹಣವನ್ನು ತಂದು ಕೊಡುತ್ತೆ. ನಿಮಗೆ ಹಣ ನಿಲ್ಲುತ್ತದೆ, ನೀವು ಎಷ್ಟೇ ದುಡಿದರೂ ಹಣ ಬರುತ್ತದೆ ಎಂಬುದನ್ನು ತೋರಿಸುತ್ತದೆ. ಅದೇ ರೀತಿ ಇಲ್ಲಿ ಒಂದು ರೇಖೆ ಹೀಗೆ ಬಂದು ಹೀಗೆ ಕ್ರಾಸ್ ಆಗಿದ್ದರೆ, ಹೀಗೆ ನೋಡಿ ಇಲ್ಲೊಂದು, ಆವಾಗ 2 ತ್ರಿಕೋಣಗಳಾಗುತ್ತೆ. 2 ತ್ರಿಕೋಣಗಳು ನೋಡಿ, ಇದೊಂದು ತ್ರಿಕೋಣ, ಇದೊಂದು ತ್ರಿಕೋಣ. ಇದಿದ್ದರೆ ತುಂಬ ಒಳ್ಳೆಯದು. ಹೀಗೆ ಒಂದು ರೇಖೆ ಹೀಗೆ ಕ್ರಾಸ್ ಮಾಡಿ ಇದನ್ನು 2 ತ್ರಿಕೋಣ, ನೀವು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ನಿಮಗೆ ಲಾಭವಾಗುತ್ತದೆ. ನೀವು ಹೆಚ್ಚಿನ ದುಡಿಮೆ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ನಿಮಗೆ ಸೇರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಯಾಕಂದರೆ ಇದಿದೆಯಲ್ಲ, ಈ ರಾಹು ಪರ್ವದಲ್ಲಿ ನಿಮಗೆ ಇದು ಈ ಥರ ತ್ರಿಕೋಣ ಬಂದಿರುವುದರಿಂದ ನಿಮಗೆ ಹಣಕಾಸಿನಲ್ಲಿ ಹೆಚ್ಚಿನ ಲಾಭವಾಗುತ್ತದೆ ಎಂಬುದನ್ನು ತಿಳ್ಕೊಂಡಿರಬೇಕು. ಅಂದರೆ ನೀವು ಅದಕ್ಕಾಗಿ ಪ್ರಯತ್ನ ಪಡಬೇಕು. ನೀವು ಈಗಿದ್ದಾಗ ಯೂಟ್ಯೂಬು ಮುಂತಹ ಇದರಿಂದನೂ ಸಹ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಯೂಟ್ಯೂಬ್ ಆಗಿರ್ಬೋದು ಅಥವಾ ಯಾವುದಾದರೂ TV ಸ್ಟೇಷನಲ್ಲಿ ನೀವು ಕೆಲಸ ಮಾಡಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆಗಳಿವೆ. ನೀವು ಯೂಟ್ಯೂಬಿನಿಂದ ಮಾಡ್ಬೋದು, ಫೇಸ್ಬುಕ್ಕಿನಿಂದ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಮಾಡ್ಬೋದು. ಆ ಥರದಲ್ಲೆಲ್ಲ ನಿಮಗೆ ಹೆಚ್ಚಿನ ಲಾಭ ಬರುವಂತಹ ಸಾಧ್ಯತೆ ಈ ರೇಖೆಗಳ ಗುರುತಿನ ಅದು ಸೂಚಿಸುವಂತಹ 2 ತ್ರಿಕೋಣಗಳು ಬಂದಾಗ. ಇನ್ನು ನಾವು ಶುಕ್ರಪರ್ವದಲ್ಲಿ ಈ ಥರ ಇದ್ದಾಗ ನಿಮ್ಮ ಭಾಗ್ಯರೇಖೆ ಈಗ ಅಡ್ಡ ರೇಖೆಗಳು ಯಾವುದೂ ಇರೋಂಗಿಲ್ಲ, ಹೀಗೆ ಮಾತ್ರ ಇರಬೇಕು. ಅಡ್ಡ ಯಾವ ರೇಖೆಯೂ ಬರೋಂಗಿಲ್ಲ. ಹೀಗಿದ್ದಾಗ ನೀವು ಧನವನ್ನು ಸಂಪಾದನೆ ಮಾಡ್ತೀರಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗೆ ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಧನ ಲಾಭ ಆಗಬಹುದು, ಅಥವಾ ನಿಮ್ಮ ಸಂಗಾತಿಯ ಉದ್ಯೋಗದಿಂದ ಹೆಚ್ಚಿನ ಲಾಭ ಆಗ್ಬೋದು, ಅಥವಾ ಅವರ ಮನೆಯಿಂದ ನಿಮಗೆ ಹೆಚ್ಚಿನ ಲಾಭ ಆಗ್ಬೋದು. ಒಟ್ಟಾರೆ ನಿಮ್ಮ ದಾಂಪತ್ಯ ಜೀವನವು ಸುಖವಾಗಿರುತ್ತದೆ. ನೀವು ಮಾಡುವ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ನಿಮಗೆ ಉತ್ತಮವಾದಂತಹ ಆದಾಯವು ಇರುವುದರಿಂದ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಇದು ಇವತ್ತಿನ ನಮ್ಮ ಕಾರ್ಯಕ್ರಮದ ಶುಕ್ರಪರ್ವದಲ್ಲಿದ್ದರೆ. ಈಗ ನಾವು ಏನೇನು ಹೇಳಿದ್ವಿ, 5 ರಾಹುಪರ್ವದಲ್ಲಿ ಹೇಗಿರಬೇಕು, ಚಂದ್ರಪರ್ವದಿಂದ ನೇರವಾಗಿ ಗುರುಪರ್ವಕ್ಕೆ ವಿದ್ಯಾರೇಖೆ ಹೋದರೆ ಏನಾಗುತ್ತದೆ, ಆಯುಷ ರೇಖೆಯ ಕೊನೆಯಲ್ಲಿ ಚಂದ್ರಪರ್ವಕ್ಕೆ ಒಂದು ರೇಖೆ ಹೋದರೆ ಏನಾಗುತ್ತದೆ ಮುಂತಾದ ವಿಚಾರಗಳನ್ನು ಭಾಗ್ಯರೇಖೆ, ವಿಜಯರೇಖೆ ಎಲ್ಲವೂ ಸೇರಿ ಒಂದು ತ್ರಿಕೋಣವಾದಾಗ ಏನಾಗುತ್ತೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು, ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇಂಥ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನೀವು ಈಗಲೇ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಅದಕ್ಕಾಗಿ ನೀವು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ಹಾಗೆ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತೆ. ನಿಮ್ಮ ಜೀವನವನ್ನು
ಅದರ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಮುಂದುವರಿತೀರಿ, ನಿಮಗೆ ಹೆಚ್ಚಿನ ಧನಲಾಭವಾಗುತ್ತೆ, ಆರೋಗ್ಯ ಮತ್ತು ಎಲ್ಲ ವಿಚಾರಗಳನ್ನು ತಿಳಿಯಲು ಸಾಧ್ಯ. ಅದೇ ರೀತಿ ನಿಮಗೇನಾದರೂ ಭವಿಷ್ಯ ತಿಳಿಬೇಕೇ ಅಥವಾ ಏನಾದರೂ ನಿಮ್ಮ ಭವಿಷ್ಯ ತಿಳಿಬೇಕಂದ್ರೆ ಇದರಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸ್ಕೊಡುತ್ತೆ. ನೀವು ಅದರಂತೆ ನಡೆದುಕೊಂಡ್ರೆ ನಿಮಗೆ ಭವಿಷ್ಯ ತಿಳಿಯಲು ಸಾಧ್ಯವಾಗುತ್ತದೆ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.